ಅದಕ್ಕೆ ಒಂದು ಪ್ರಯತ್ನ ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ರಾಜರ ಮನತಂದ ವಿಚಾರದಲ್ಲಿ ಎಲ್ಲಿ ಏನು ಈ ಲೋಪದೋಷ ಮಾಡಿದ್ದಾರೆ, ಏನು ಅವ್ರ ಆಸ್ತಿಯನ್ನು ಕಿತ್ಕೊಂಡಿದ್ದಾರೆ, ಅವ್ರು ಏನು ಆಸ್ತಿ ಕಿತ್ಕೊಂಡು ಅವ್ರು ಬರ್ಸ್ಕೊಂಡಿದ್ದಾರೆ ಅನ್ನುವಂಥದ್ದು ಅವರು ಸ್ಪಷ್ಟಪಡಿಸಲಿ. ಕಾನೂನಾತ್ಮಕವಾಗಿ ಇಡೀ ದೇಶದಲ್ಲಿ ಏನು ನಡೀತಾ ಇದೆಯೋ ಅದನ್ನೇ ಇಲ್ಲೂ ನಡೀತಾ ಇದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಹೊಸದಾಗಿ ಏನು ಅವ್ರ ಆಸ್ತಿನೆಲ್ಲ ಕಿತ್ಕೊಂಡು ನಾವೇನೋ ಮಾಡುವಂಥದ್ದು ಏನೂ ಇಲ್ಲ, ಅದರಲ್ಲಿ ಏನೂ ಆಗಬೇಕಾಗಿಲ್ಲ. ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳಿಗೆ ಅವರೇ ಹೋಗಿದ್ದಾರೆ. ಹೈಕೋರ್ಟ್ ನಿರ್ದೇಶನದ ಮೇರೆಗೆ ನಾವು ತೀರ್ಮಾನಗಳು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಹೊರತು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದ ತಕ್ಷಣ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗುವಂಥ ಕೆಲಸಗಳು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ರಾಜಮನೆತನದವರೇ ಮಾಧ್ಯಮಗಳ ಮುಂದೆ ಬಂದು ನಮ್ಮನ್ನು ಟಾರ್ಗೆಟ್ ಮಾಡ್ತಾವ್ರೆ. ಈಗ ಹಾಲಿ ಸಂಸದರು ಅವರು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸಿದ್ದರಾಮಯ್ಯನವರು ನಮ್ಮ ಟಾರ್ಗೆಟ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮ ಟಾರ್ಗೆಟ್ ಮಾಡ್ತಾರೆ. ಯಾವ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ದಯಮಾಡಿ ಸ್ಪಷ್ಟಪಡಿಸಿ. ಎಲ್ಲಿ ಏನಾಗ್ತಾಯಿದೆ ಅನ್ನುವಂಥದ್ದು ಹೇಳಿ. ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಜಮೀನುಗಳನ್ನು ಜಾಗವನ್ನು ನೀವೇ ಬಿಟ್ಕೊಡ್ಬೇಕು, ನೀವೇ ಮುಂದೆ ಬರಬೇಕು. ಜನರಿಗೆ ಅನುಕೂಲ ಆಗೋದಕ್ಕಲ್ವ ನಾವು ಜಾಗ ಕೇಳ್ತಾ ಇರೋದು. ಅದಕ್ಕೇನು ಪುಕ್ಷೇಟ್ ಏನು ಕೊಡ್ತಾ ಇಲ್ವಲ್ಲ. TDR ಮೂಲಕ ನಿಮಗೆ ದುಡ್ಡು ಸಂಗ್ರಹವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮಾರ್ಕೆಟ್ ರೇಟ್ ಏನಿದೆಯೋ ಅದ್ರ ಪ್ರಕಾರ ತಗೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ಅಷ್ಟೇ ನಾವು ಕೇಳುವಂಥದ್ದು, ಇನ್ನೇನಿಲ್ಲ. ಲೋಕಾಯುಕ್ತ ವರದಿಯಲ್ಲಿ CM ಮತ್ತು ಪತ್ನಿ ಕ್ಲೀನ್ ಚಿಟ್ ಅನ್ನುವಂಥ ವಿಚಾರವಾಗಿ BJPಯವರು ಕೂಡ ಇದನ್ನು ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟರು. ಅಲ್ಲ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ? ಎಲ್ಲಿ ಅಲ್ಲಿ ವರದಿ ಸಲ್ಲಿಕೆ ಆಗಿದೆಯಾ? ವರದಿನೇ ಸಲ್ಲಿಕೆ ಆಗಿಲ್ವಲ್ಲ. ಸೊ ಯಾವುದೋ ಒಂದು TV ಚಾನಲಲ್ಲಿ ಊಹೆ ಮಾಡಿಕೊಂಡು ಮಾಧ್ಯಮದಲ್ಲಿ ಬಂದುಬಿಟ್ರೆ ಅದೇ ನಿಜ ಅನ್ನುವಂಥ ರೀತಿಯಲ್ಲಿ ಆ ಸ್ನೇಹಮಯಿ ಕೃಷ್ಣ ಅನ್ನೋ ವ್ಯಕ್ತಿ, ಆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ಅವನೇನೋ ಮಾತಾಡ್ತಾನೆ, BJPಯವರು ಏನೋ ಬಾಯಿ ಬಡ್ಕತ್ತವ್ರೆ. ಏನು ಇಂಟೆನ್ಷನ್ ಏನು ಅಂದರೆ ವರದಿ ಬರೋದಕ್ಕಿಂತ ಮುಂಚೆನೇ ಮಾಧ್ಯಮಗಳಲ್ಲಿ ಜನಗಳಿಗೆ ದಿಕ್ಕು ತಪ್ಪಿಸುವಂಥದ್ದು ರೀತಿಯಲ್ಲಿ ಜನಗಳಿಗೆ ಮೈಂಡ್ ಸೆಟ್ನ ಇದಕ್ಕೆ ರೆಡಿ ಮಾಡ್ಕೊಳ್ಳುವಂಥದಕ್ಕೆ ನೀವು ಬಿಂಬಿಸುವಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲಿ ವರದಿಯನ್ನು ಕೊಟ್ಟಿದೆ? 25ನೇ ತಾರೀಕು ಮುಚ್ಚಿದ ಲಕೋಟಿನಲ್ಲಿ ಸೀಲ್ಡ್ ಕವರಲ್ಲಿ ಇಂಥವ್ರಿಗೂ ಏನಾಗಿದೆ ಅನ್ನುವಂಥದ್ದು ಅಷ್ಟು ಕೊಡಿ ಅಂತ ಹೈಕೋರ್ಟ್ ಹೇಳಿರುವಂಥದ್ದು. 27ನೇ ತಾರೀಕು ಅದನ್ನು ಲಕೋಟಿ ಓಪನ್ ಮಾಡಿ ಅದು ಏನಿದೆ ಅನ್ನುವಂಥದ್ದು ತೀರ್ಮಾನ ತಗೊಳ್ಳುವಂಥದ್ದು. ಇನ್ನೂ ಇವರು ಸಂಪೂರ್ಣವಾಗಿ ಒಂದು ಕನ್ಕ್ಲೂಷನ್ಗೆ ಬರುವಂಥ ಕೆಲಸ ಆಗಿಲ್ಲ. ಇನ್ನೂ ತನಿಖೆ ನಡೀತಾ ಇದೆ. ನೆನ್ನೆನೂ ಕೂಡ ಮೂಡದಲ್ಲಿ ಮೊನ್ನೆ ಆಚೆ ಮೊನ್ನೆ 3 ದಿವಸದೂ ಅಲ್ಲಿ ಮೂಡದಲ್ಲಿ ಕೂತ್ಕೊಂಡು ಅವರು ರೆಕಾರ್ಡ್ಗಳನ್ನೆಲ್ಲ ವೆರಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾವ್ರೆ. ಅಷ್ಟು ಬೇಗ ಮಾಧ್ಯಮಗಳ ಮೂಲಕ ಒಂದಷ್ಟು ಊಹೆ ಆಧಾರದ ಮೇರೆಗೆ ಸುದ್ದಿನ ಹರಡಿಸುವಂಥ ಕೆಲಸವನ್ನು ಮಾಡಿಬಿಟ್ರೆ ಕ್ಲೀನ್ ಚಿಟ್ ಕೊಟ್ಟಾಗೋಗಿದೆ, ಇನ್ನೊಂದು ಆಗೋಗಿದೆ, ಮತ್ತೊಂದಾಗಿದೆ. ನೀವು ಇಂಟರ್ನ್ಯಾಷನಲ್ ಏಜೆನ್ಸಿ ಕರ್ಕೊಂಬಂದು ತನಿಖೆ ಮಾಡಿಸಿದ್ರು 100ಕ್ಕೆ 100ರಷ್ಟು ಸಿದ್ದರಾಮಯ್ಯನವರ ಮನೆಯವರ ಪಾತ್ರ ಇಲ್ಲಿ ಎಳ್ಳಷ್ಟು ಇಲ್ಲ. ಇದು ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಇಡಿನ ಮಿಸ್ಯೂಸ್ ಮಾಡ್ಕೊತಾವ್ರೆ. ಇಡಿ ಮೊನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ರು. ಹೆಂಗೆ ಮಾಡಿದ್ರು ಇಡಿ ಅವರು ಪ್ರೆಸ್ ಸ್ಟೇಟ್ಮೆಂಟ್ನ? ಇಡಿ ಅವರಿಗೆ ಇನ್ನೂ ತನಿಖೆನೇ ಮುಗಿಸಿಲ್ಲ, ಅವರು ತನಿಖೆ ಮಾಡ್ತಾಯಿದ್ದೀವಿ ಅಂತ ಕೆಳಗಡೆ ಒಂದು ಲೈನಲ್ಲಿ ಹೇಳಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಪ್ರೆಸ್ಗೆ ಸ್ಟೇಟ್ಮೆಂಟ್ ಕೊಡ್ಬೋದಾ? ಇಡಿ ಅವರು ಸುಳ್ಳು ಹೇಳಿಕೆಗಳನ್ನು ಕೊಡ್ಬೋದಾ? ಸುಳ್ಳು ಸ್ಟೇಟ್ಮೆಂಟನ್ನು ಕೊಡ್ಬೋದಾ? ಅವ್ರು ಹೇಳ್ತಾರೆ 14 ಸೈಟ್ ವ್ಯಾಲ್ಯೂ 56 ಕೋಟಿ ಅಂತಾರೆ. 56 ಕೋಟಿ 14 ಸೈಟು ಅಂತಾರೆ. 14 ಸೈಟ್ ಈಕ್ವಲೆಂಟಾಗಿ ಇವ್ರು ಏನು ಜಮೀನು ಕಳ್ಕೊಂಡಿದ್ರೆ 34,000 ಸ್ಕ್ವೇರ್ ಫೀಟು, 56 ಕೋಟಿ ಅದು ನೀವು ಬಾಕ್ಸಿದ್ರೆ ಒಂದು ಸ್ಕ್ವೇರ್ ಫೀಟ್ಗೆ 17,000 ರೂಪಾಯಿ ಬೀಳುತ್ತೆ. ಆ ವಿಜಯನಗರದಲ್ಲಿ 4th ಸ್ಟೇಜಲ್ಲಿ 17,000 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಇದೆಯಾ ಸ್ವಾಮಿ? ಸುಳ್ಳನ್ನು ಹೇಳುವಂಥ ಕೆಲಸವನ್ನು 2,000 3,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಇರುವಂಥ ಜಾಗವನ್ನು 17,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಬೀಳುವಂಥ ರೀತಿಯಲ್ಲಿ 56 ಕೋಟಿ ಇದು ಬೆಲೆ ಬಾಳುವಂಥ 14 ಸೈಟ್ಗಳು ಅಂತ ಪೋಸ್ಟ್ ಸಿಟಿನಲ್ಲಿರುವಂಥದ್ದು ಅಂತ ನೀವು ಹೇಳಿ ಮನಿ ಲಾಂಡ್ರಿಂಗ್ ವ್ಯಾಪ್ತಿನಲ್ಲಿ ತರುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ಇಡಿ ಮೂಲಕ BJPಯವರು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಡಿ ಅವರು ದೇ ಆರ್ ನಾಟ್ ಇನ್ವೆಸ್ಟಿಗೇಟಿಂಗ್ ಆನ್ ದೇರ್ ಓನ್, ದೇ ಆರ್ ಇನ್ವೆಸ್ಟಿಗೇಟಿಂಗ್ ಬೇಸ್ಡ್ ಆನ್ ದಿ ಡೈರೆಕ್ಷನ್ಸ್ ಆಫ್ BJP and RSS ಜಸ್ಟ್ ಟು ಫಿಕ್ಸ್ ಮಿಸ್ಟರ್ ಸಿದ್ದರಾಮಯ್ಯ, ದಟ್ ನಥಿಂಗ್ ಎಲ್ಸ್. ಸರ್, GT ದೇವೇಗೌಡರು ಅದನ್ನು ಹೇಳ್ತಾ ಇದ್ದಾರೆ, ರಾಜೀನಾಮೆ ಕೇಳುವಂಥದ್ದು ಏನಿದೆ ಸಿದ್ದರಾಮಯ್ಯ ಅವ್ರದ್ದು, ಯಾಕಂದರೆ ಆ ಥರದ ಕೇಸ್ ಇರೋವಂಥವ್ರು ಎಷ್ಟು ಜನ ಇಲ್ಲ ಅನ್ನೋದು ಹೇಳ್ತಾರೆ. BJPಯವರು ಕ್ರಿಮಿನಲ್ ಕೇಸಸ್ಗಳಲ್ಲಿ ನೀವು ದಯಮಾಡಿ ಎಲೆಕ್ಷನ್ ಅಫಿಡವಿಟ್ನ ಸಲ್ಲಿಕೆ ಆಗಿರುವಂಥದ್ದು ನೀವು ಗಮನಿಸಿದ್ರೆ ಅಶೋಕ್ ಆದಿಯಾಗಿ ನಿಮ್ಮ ವಿಜೇಂದ್ರ ಆದಿಯಾಗಿ 10-20 ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಕುಮಾರಸ್ವಾಮಿ ಆದಿಯಾಗಿ 10 ಕೇಸು 20 ಕೇಸ್ಗಳು ಕ್ರಿಮಿನಲ್ ಕೇಸಸ್ಗಳಿದ್ದಾವೆ. ರಾಜೀನಾಮೆ ಕೊಡ್ತಾರೆ ಹಂಗಾರೆ ಅವರು? ರಾಜೀನಾಮೆ ಕೊಡಲಿ. ಅಮಿತ್ ಶಾ ವಿರುದ್ಧ ಕ್ರಿಮಿನಲ್ ಕೇಸಸ್ಗಳಿದೆ. ಅವರ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ನ ನೀವು ಗಮನಿಸಿದ್ರೆ